ಹೋಬಳಿ ಹಂತದ ಎಸ್ಡಿಎಂಸಿ ಕಾರ್ಯಾಗಾರ ಎಂ ನಲ್ಗುಟ್ಲಪಲ್ಲಿ. ಚೇಳೂರು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಆದೇಶದಂತೆ ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ಎಂ ನಲ್ಗುಟ್ಲಪಲ್ಲಿಯಲ್ಲಿ ಒಂದು ದಿನದ ಹೋಬಳಿ ಹಂತದ ಎಸ್ಡಿಎಂಸಿ ಕಾರ್ಯಾಗಾರವನ್ನು ಮಂಗಳವಾರದಂದು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಾಗೇಪಲ್ಲಿ ಬಿಇಒ ಎನ್ ವೆಂಕಟೇಶಪ್ಪನವರು ವಹಿಸಿದ್ದು, ಬಿಇಒ ಹಾಗೂ ಬಾಗೇಪಲ್ಲಿ ಸಮನ್ವಯಾಧಿಕಾರಿ ಆರ್ ವೆಂಕಟರಾಮ್ ಇತರೆ ಗಣ್ಯರೊಂದಿಗೆ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತದನಂತರ ಬಿಇಒ ಎನ್ ವೆಂಕಟೇಶಪ್ಪ ಮಾತನಾಡಿ, ಸಮುದಾಯದ ಸಹಭಾಗಿತ್ವದಿಂದ ಶಾಲೆಗಳ ಅಭಿವೃದ್ಧಿ ಸಾಧ್ಯ ಎಂದರು. ಅದಷ್ಟೇ ಅಲ್ಲದೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಹಾಗಾಗಿ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಹಾಗೂ ಪೋಷಕರ ಪಾತ್ರ ಅಪಾರವಾಗಿದೆ ಎಂದರು. ತದನಂತರ ಕ್ಷೇತ್ರ ಸಮನ್ವಯಾಧಿಕಾರಿ ಆರ್ ವೆಂಕಟರಾಮ್ರವರು ಮಾತನಾಡುತ್ತಾ ಎಸ್ಡಿಎಂಸಿ ಕಮಿಟಿಯ ಉದ್ದೇಶ, ಜವಾಬ್ದಾರಿಗಳ ಬಗ್ಗೆ ತಿಳಿಸುತ್ತಾ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಲ್ಲ ಶ್ರಮಿಸಬೇಕೆಂದರು. ಕಾರ್ಯಕ್ರಮಕ್ಕೆ ಹಾಜರಾದ ಎಲ್ಲರಿಗೂ ಉತ್ತಮ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ಈ ಸಂದರ್ಭದಲ್ಲಿ ಚೇಳೂರು ನೋಡಲ್ ಅಧಿಕಾರಿ ಬಿಆರ್ಪಿ ನಸರುದ್ದೀನ್, ಚೇಳೂರು ಇಸಿಒ ಮಂಜುನಾಥ್ ಟಿ, ಸಿಆರ್ಪಿ ವಿಜಯಕುಮಾರ್, ಮಂಜುನಾಥ್ ಕೆ, ಸಮೀವುಲ್ಲಾ ಹಾಗೂ ಎಂ ನಲ್ಗುಟ್ಲಪಲ್ಲಿ, ಪಾಳ್ಯಕೆರೆ, ಸೋಮನಾಥಪುರ ಕ್ಲಸ್ಟರ್ಗಳ ಮುಖ್ಯ ಶಿಕ್ಷಕರು, ಎಸ್ಡಿಎಂಸಿ ಅಧ್ಯಕ್ಷರುಗಳು, ಸದಸ್ಯರುಗಳು ಹಾಜರಿದ್ದರು. ಇವತ್ತು ತಾಲೂಕಿನಾದ್ಯಂತ ನಾವು ಹೋಬಳಿ ವೈಸು ಈ SDMC ಅಧ್ಯಕ್ಷರು, ಸದಸ್ಯರು, ಹೆಡ್ ಮಾಸ್ಟರು ಮೂರು ಜನ ನಾವು ಒಂದು ಶಾಲೆಯಿಂದ ಕರೆಸಿ ನಾವು ಒಂದು ತರಬೇತಿಯನ್ನು ಆಯೋಜನೆ ಮಾಡಬೇಕು ಅಂತೇಳಿ ಮಾನ್ಯ ನಿರ್ದೇಶಕರು DSCRT ಅವರ ನಿರ್ದೇಶನದಂತೆ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ತರಬೇತಿಯಲ್ಲಿ ನಮ್ಮ ಜೊತೆ ಇರ್ತಕ್ಕಂಥ CRC ಸಂಘಟನೆ ಅವರೇ ಮತ್ತು ಇಲ್ಲಿನ ಒಂದು RPಗಳಾಗಿ ಬಂದಿರ್ತಕ್ಕಂಥ ಬಸವತಿಗಳೇ, ಈ ವ್ಯಾಪ್ತಿಯ CRPಗಳಾಗಿರ್ತಕ್ಕಂತಹ ನಮ್ಮ ವಿಜಯ್ ಅವರೇ, ಈ ವ್ಯಾಪ್ತಿಯ ನಲ್ಗುಟ್ಲಪಲ್ಲಿ CRP ವಿಜಯ್ ಅವರೇ ಮತ್ತು ಪಾಳ್ಯಕೆರೆಯ ಮಂಜುನಾಥ್ ಅವರೇ, ಸುರೇಶ್ ಅವರೇ ಹಾಗೂ ಇಲ್ಲಿ ಬಂದಿರತಕ್ಕಂತಹ ವಿವಿಧ ಶಾಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕರೇ, ಅಧ್ಯಕ್ಷರೇ ಹಾಗೂ ಸದಸ್ಯರೇ ಹಾಗೂ ಇಲ್ಲಿ ಫೋಟೋ ತೆಗಿತಕ್ಕಂಥ ಟೀಚರ್ಸ್. ಈಗ ಪ್ರಮುಖವಾಗಿ ಇವತ್ತು ಪ್ರಾಸ್ತಾವಿಕವಾಗಿ ಒಂದೆರಡು ವಿಷಯ ಹೇಳಿದ್ದಾರೆ. ಜೊತೆಗೆ ನೀವು ನಮ್ಮ ಜೊತೆ ಬಂದು ಕೂತ್ಕೊಳ್ಳೋದೇ ನಮಗೆ ಒಂದು ರೀತಿಯಲ್ಲಿ ಸಹಕಾರ, ವಿಶ್ವಾಸ ಇದೆ. ನಿಮ್ಮ ಶಾಲೆ ಬಗ್ಗೆ ನಿಮಗೆ ಪ್ರೀತಿ ಇದೆ, ವಿಶ್ವಾಸ ಇದೆ, ಆತ್ಮೀಯತೆ ಇದೆ ಅನ್ನೋದು ನಮಗೆ ತೋರಿಸುತ್ತೆ. ನೀವು ಯಾರೋ ಒಬ್ಬ ಫೋರ್ಸಿಂದ ಬಂದಿದ್ದೀರಾ, ಇನ್ನೊಂದು ಮತ್ತೊಂದು ಏನಾದರೂ ಹಾಕ್ಕೊಳ್ಳಿ, ಇವತ್ತು ನೀವು ಬಂದಿದ್ದೀರಾ, ಖಂಡಿತವಾಗ್ಲೂ ನಮಗೆ ಸಂತೋಷ ಆಗುತ್ತೆ. ಯಾಕಂತೇಳಿದ್ರೆ ಈಗಾಗಲೇ ನಾವು ಪಾತ್ಪಾಳ್ಯದಲ್ಲೂ ಕೂಡ ಇದನ್ನು ಉದ್ಘಾಟನೆ ಮಾಡಿ ಬಂದಿವಿ. ನಮ್ಮ ಎಲ್ಲರ ಸುಮಾರು ಸಂಖ್ಯೆಯಲ್ಲಿ ಬಂದಿದ್ರು ಅಲ್ಲೂ ಕೂಡ. ನಾವೊಂದು 2 ವಿಷಯಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತೀವಿ. ಏನಂದರೆ, ನಮ್ಗೆ ಸ್ವತಂತ್ರ ಬರೋದಕ್ಕಿಂತ ಮೊದಲೇ 100 ವರ್ಷಗಳ ಹಿಂದೆಯೇ ಕೇರಳದಲ್ಲಿ ಮೊದಲನೇದಾಗಿ ಈ ಶಿಕ್ಷಣ ವ್ಯವಸ್ಥೆ ಒಳಗಡೆ ಪಬ್ಲಿಕ್ಸ್ ಇನ್ವಾಲ್ವ್ ಆದರೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಸುಮಾರು ನಮ್ಗೆ ಸ್ವತಂತ್ರ ಬರೋಕ್ಕಿಂತ 100 ವರ್ಷಗಳ ಮುಂಚೆನೇ ಅಲ್ಲಿ ಇದನ್ನು ತಂದರು. ಆವತ್ತಿಂದ ಬೇರೆ ರೀತಿಯ ವಿಧಾನಗಳಲ್ಲಿ ನಾವು ಪಬ್ಲಿಕ್ಸನ್ನು ಅಂದರೆ ಸಾರ್ವಜನಿಕರನ್ನು ನಮ್ಮ ಶಾಲಾ ಶಿಕ್ಷಣ ವ್ಯಾಪ್ತಿ ಒಳಗಡೆ ತೊಗೊಂಡ್ಬಂದು ಇದು ನಾವು ಸಕ್ಸಸ್ಫುಲ್ಲಾಗಿ ಮಾಡಬೇಕಾಗಿದ್ದರೆ ಯಾರ್ಯಾರ ಪಾತ್ರ ಇಂಪಾರ್ಟೆಂಟು, ಬರೀ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥವ್ರು ಮಾತ್ರ ಕೆಲಸ ನಿರ್ವಹಿಸಿದರೆ ಸಾಕಾಗಲ್ಲ. ಸಾರ್ವಜನಿಕರು ಇನ್ವಾಲ್ವ್ ಆಗಬೇಕು. ಪಬ್ಲಿಕ್ಸ್ ಯಾವಾಗ ಇನ್ವಾಲ್ವ್ ಆಗ್ತಾರೋ ಅವ್ರಿಗೆ ಎಂತಹ ಶಿಕ್ಷಣ ಬೇಕು, ಎಂತಹ ಒಂದು ವ್ಯವಸ್ಥೆ ಇರಬೇಕು ಏನು ಅನ್ನೋದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ಅದರ ಬಗ್ಗೆ ಗೊತ್ತಾಗುತ್ತೆ. ಜೊತೆಗೆ ಇನ್ನೂ ಒಂದು ಮುಖ್ಯವಾದ ವಿಚಾರ ಏನಂದರೆ, ಇವತ್ತು ತಾವೆಲ್ಲರೂ ಬಂದಿದ್ದೀರಾ, ಏನೋ ಯಾರೋ ಬರ್ತಾರೆ ಅಂತ ಒಂದು 2 ವಿಷಯ ಹೇಳ್ತಾರೆ, ಹೋಗೋಣ ಸುಮ್ಮನೆ ಕೂತ್ಕೊಂಡು ಎಲ್ಲರೂ ಹೋಗೋಣ ಅಷ್ಟೇ ಅಲ್ಲ. ತಮಗೆ ಒಂದು ಬದ್ಧತೆ ಇದೆ, ಒಂದು ಅವಕಾಶ ಇದೆ. ಇವತ್ತು ನೀವು SDMC ಅಧ್ಯಕ್ಷರುಗಳಾಗಿ, ಸದಸ್ಯರುಗಳಾಗಿ ಆಗಿರ್ತಕ್ಕಂಥದ್ದೇ ಒಂದು ರೀತಿಯಲ್ಲಿ ಪುಣ್ಯ. ಯಾಕಂತ ಹೇಳಿದ್ರೆ ಇವತ್ತು ಮಕ್ಕಳಿದಾರಲ್ಲ,
ಮಕ್ಕಳು ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು. ಅವರು ಈ ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಕಟ್ಟಬೇಕಾಗಿದ್ದರೆ, ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕಾಗಿದ್ದರೆ ಈಗಿನ ಮಕ್ಕಳೇ ಬೆಳೆದು ದೊಡ್ಡವರಾಗವು. ಈಗ ತಾವು ಎಲ್ಲರೂ ಮಕ್ಕಳಾಗಿದ್ದರೆ ನೀವೆಲ್ಲರೂ ಕೂಡ ಈ ಒಂದು ಲೆವೆಲ್ಗೆ ಬೆಳೀತೀರಾ ಅಂತ ನಿಮ್ಗೇನಾದ್ರು ಮೊದಲು ಗೊತ್ತಿತ್ತಾ? ಈಗ ಒಳ್ಳೆ ಸಣ್ಣ ಓದೋ ಹುಡುಗರೆಲ್ಲ ಚಿಕ್ಕದಾಗಿರ್ತಾರೆ, ನಾಳೆ ಬೆಳಗ್ಗೆ ಅವ್ರು ಏನಾಗ್ತಾರೋ ಗೊತ್ತಿಲ್ಲ. ಒಳ್ಳೆ ಆಫೀಸರ್ಸ್ ಆಗ್ಬೋದು, ಒಳ್ಳೆ ವಿಜ್ಞಾನಿಗಳಾಗ್ಬೋದು, ಒಳ್ಳೆ ಇತಿಹಾಸಕಾರರಾಗ್ಬೋದು, ಒಳ್ಳೆಯ ಸೈಂಟಿಸ್ಟ್ಸ್ ಆಗ್ಬೋದು, ಒಳ್ಳೆಯ ರೈತರಾಗ್ಬೋದು, ಒಳ್ಳೆ ಪೊಲಿಟಿಷಿಯನ್ಸ್ ಆಗ್ಬೋದು, ಒಳ್ಳೆ KAS ಆಫೀಸರ್ಸ್ ಆಗ್ಬೋದು, ಒಳ್ಳೆ IAS ಆಫೀಸರ್ಸ್ ಆಗ್ಬೋದು. ಯಾರೇನಾಗ್ತಾರೆ ಗೊತ್ತಾಗಲ್ಲ ಸಣ್ಣ ಮಕ್ಕಳು ಓದುವಾಗ. ಅಂಥ ಮಕ್ಕಳಿಗೆ ನಾವು ಸಂಪೂರ್ಣವಾದ ಸಹಕಾರವನ್ನು ಕೊಡೋದಕ್ಕೆ ನಿಮ್ಮದೊಂದು ಸಮಿತಿ ಇದೆ. ಸಮಿತಿಯಲ್ಲಿ ನೀವೇನೇನು ಮಾಡಬೇಕು ಅನ್ನೋದು ಈ ತರಬೇತಿಯಲ್ಲೆಲ್ಲ ಹೇಳ್ತಾರೆ. ನೀವು ಯಾವಾಗ ತಿಂಗಳಿಗೊಂದ್ಸಲಿ ಸಭೆ ಕರೆದಾಗ ಬರಲೇಬೇಕು. ಅವರು ಡಿಸ್ಟರ್ಬ್ ಅವರು ನೀವು ನಮ್ಮ ಶಾಲೆಗೆ ಬಂದರೆ ಅದೇ ನಮಗೆ ಪುಣ್ಯ. ಹೇಗೆ ಅಂದರೆ, ಈಗ ನಿಮ್ಮೂರ ಶಾಲೆಯಲ್ಲಿ ಯಾವ ರೀತಿಯ ವ್ಯವಸ್ಥೆ ಇರಬೇಕು, ಯಾವ ರೀತಿಯ ಶಿಕ್ಷಣ ಬೇಕು, ನಮಗೆ ಇಲಾಖೆಯಿಂದ ಏನೇನು ಸೌಲಭ್ಯಗಳು ಬರ್ತಾ ಇದೆ, ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬರ್ತಾ ಇವೆ, ನಾವು ನಮ್ಮ ಟೀಚರ್ಸು ಇಬ್ಬರು ಒಂದಾದರೆ ಆ ಮಕ್ಕಳನ್ನ ಒಳ್ಳೆಯ ರೀತಿಯಲ್ಲೇ ಮುಂದೆ ತರೋದಕ್ಕೆ ಒಂದು ಅವಕಾಶ ಸಿಗ್ತದೆ ನಮಗೆ ಅಲ್ವಾ? ಹಾಗಾಗಿ ಇವತ್ತು ನಿಮ್ಮನ್ನೆಲ್ಲ ನಾವು ಕರೆದಿದ್ದೀವಿ. ನಿಮ್ಮ ಪಾತ್ರ ಏನು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಏನಂದರೆ ಮೀಟಿಂಗ್ಗಳು ಕರೆದಾಗ ಬರ್ತಕ್ಕಂಥದ್ದು, ಯಾರಾದರೂ ಶಾಲೆಗೆ ಬರ್ತಾ ನಿಂತೋದ್ರೆ OYC ಮಕ್ಕಳಿರ್ತಾರೆ, ಮಕ್ಕಳನ್ನ ಮೇನ್ ಸ್ಟ್ರೀಮ್ ತರ್ತಕ್ಕಂಥದ್ದು. ಮೇನ್ ಸ್ಟ್ರೀಮ್ಗೆ ಅಂತ ಹೇಳಿದ್ರೆ ಶಾಲೆಗೆ ಬರ್ತಾ ನಿಂತು ಹೋಗ್ತಾರಲ್ಲ ಅವ್ರನ್ನ ಶಾಲೆಗೆ ಕರ್ತಿರೋದು. ಮತ್ತು ಶಾಲೆಗೆ ಏನಾದರೂ ಸೌಲಭ್ಯಗಳು ಬಂದಾಗ ನಾವು ಕೂತ್ಕೊಂಡು ಸಹಕಾರ ತಗೊಳ್ಳೋದು, ಇವೆಲ್ಲವನ್ನು ಕುರಿತು ನೀವು ಮಾಡ್ತಕ್ಕಂಥದ್ದು ಅತಿ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಆಮೇಲೆ ಮಧ್ಯಾಹ್ನ ಬಿಸಿ ಊಟ ಮಾಡ್ತಾ ಇರ್ತೀರ, ಆವಾಗ ಬರೋದು. ನಾನು ಸುಮ್ಮನೆ ತಮಾಷೆಗಂದೆ ಯಾವಾಗ ಹೋಗ್ತಾರೆ ಅಂತ. ನೀವು ಯಾವಾಗ ಬಂದರೂ ಕೂಡ ನಮ್ಗೆ ಸಂತೋಷನೇ. ಬಂದು ಅಟ್ಲೀಸ್ಟು ತರಕಾರಿ ಇನ್ನೊಂದು ಮತ್ತೊಂದು ಮಕ್ಕಳಿಗೆ ಕೆಲವು ಗ್ರಾಮಗಳಲ್ಲಿ ನೀವು ಬರೀ ಶಾಲೆಯಲ್ಲಿ ಹೆಡ್ ಮಾಸ್ಟರ್ನ ಚೆಕ್ ಮಾಡಿ, ಮೇಸ್ಟರ್ನ ಚೆಕ್ ಮಾಡಿ ಅಂತೆಲ್ಲ ಹೇಳಲ್ಲ ನಾವು. ನೀವು ಅವ್ರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸ ಅಂದರೆ ಅವರು ಚೆನ್ನಾಗಿರ್ತಾರೆ. ಯಾಕಂತ ಹೇಳಿದ್ರೆ ಈ ಗ್ರಾಮ ನಿಮ್ಮದು, ಈ ಗ್ರಾಮದ ಜಾಗ ನಿಮ್ಮದು, ಈ ಬಿಲ್ಡಿಂಗು ನಿಮ್ಮದು, ಮಕ್ಕಳು ನಿಮ್ಮವರೇ. ಮೇಸ್ಟ್ರು ಮಾತ್ರ ಆಚೆಯಿಂದ ಬರ್ತಾರೆ. ಅವ್ರು ನೀವು ಚೆನ್ನಾಗಿ ನೋಡಿಕೊಂಡ್ರೆ ಅವರು ಪ್ರೀತಿ ವಿಶ್ವಾಸದಿಂದ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ನೀವು ಬಂದಾಗ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ ತರಬೇತಿಯನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಇಲಾಖೆಯ ಆದೇಶದ ಅನ್ವಯ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ವರ ಸರ್ ಅವರೇ, ಈ ಒಂದು ಭಾಗದ ನೋಡಲ್ ಅಧಿಕಾರಿ ಅಂತ ನಸರುದ್ದೀನ್ ಅವರೇ, CRP ಸೇವೆ ಅವರೇ, ಮಂಜುನಾಥ್ ಅವರೇ, ಮತ್ತು ವಿಜಯ್ ನಲ್ಗುಟ್ಟಪಲ್ಲಿ CRP ಅವರಂಥ ವಿಜಯ್ ಅವರೇ, ಸುರೇಶ್ ಅವರೇ, ಎಲ್ಲ ಮುಖ್ಯ ಶಿಕ್ಷಕರಿಗೆ, ಎಲ್ಲ SDMC ಅಧ್ಯಕ್ಷರೇ, ಉಪಾಧ್ಯಕ್ಷರೇ. ಇದು ಒಂದು ತರಬೇತಿ ಕಾರ್ಯಕ್ರಮ ಪ್ರತಿ ವರ್ಷವೂ ಸಹ ನಡೆಯುತ್ತೆ. ಅದರಲ್ಲಿ ಮುಖ್ಯವಾಗಿ ನೀವು SDMC ಸದಸ್ಯರಾಗಿ ಆಯ್ಕೆ ಆಗಿರೋದೇ ನಿಮಗೆ ಒಂದು ಒಳ್ಳೆಯ ಸೇವೆಯನ್ನು ಮಾಡುವಂತಹ ಒಂದು ಅವಕಾಶವನ್ನು ಸರ್ಕಾರ ಕಲ್ಪಿಸಿದೆ. ಸೇವೆ ಯಾವ ರೀತಿ ಇರಬೇಕು ಅಂತಂದರೆ, ನೀವು ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರ ಜೊತೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಏನೆಲ್ಲ ಯೋಜನೆಗಳನ್ನು ಹಾಕ್ಕೋಬೇಕು. ನಮ್ಮ ಈ ಒಂದು ಶಾಲೆಯಲ್ಲಿ ಈಗ ನೀವು ಯಾವುದೋ ಒಂದು ಶಾಲೆಗೆ SDMC ಅಧ್ಯಕ್ಷರಾಗಿರ್ತೀರಿ. SDMC ಅಧ್ಯಕ್ಷರಾದ ತಕ್ಷಣವೇ ತುಂಬ ಜವಾಬ್ದಾರಿ ಇರುತ್ತೆ. ಸುಮಾರು ಜನ ನೀವು ಆ ಜವಾಬ್ದಾರಿಯನ್ನು ನೆನಪಿಸ್ಕೊಳ್ಳೋದೇ ಇಲ್ಲ, ಏನು ಆ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸೋದೇ ಇಲ್ಲ. ಹಾಗಾಗಿ ಆ ಜವಾಬ್ದಾರಿಗಳೇನು ಅಂತ ಹೇಳ್ಬಿಟ್ಟು ನಿಮಗೆ ಪದೇ ನೆನಪಿಸಿ ತರಬೇತಿಯನ್ನು ನೀಡಿ ಶಾಲೆಗಳನ್ನು ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಅನ್ನೋದೇ ಈ ತರಬೇತಿಯಾದ ಮುಖ್ಯ ಉದ್ದೇಶ ಆಗಿರುತ್ತೆ. ಏನು ಅಂತಂದಾಗ ಪ್ರತಿ ವರ್ಷವೂ ಸಹ ನೀವೊಂದು ಆ್ಯಕ್ಷನ್ ಪ್ಲ್ಯಾನನ್ನು ಮಾಡ್ಕೋಬೇಕು. ಮುಖ್ಯೋಪಾಧ್ಯಾಯರ ಜೊತೆಯಲ್ಲಿ ಕೂಡಿ ಯಾವ ರೂಮ್ ರಿಪೇರಿ ಆಗಬೇಕಾಗಿದೆ, ಯಾವ ಕಾಂಪೌಂಡು ಕೆಲಸ ಆಗಬೇಕಾಗಿದೆ, ಮಕ್ಕಳಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ಬೇಕಾಗಿರೋ ಮೂಲಭೂತ ಸೌಲಭ್ಯಗಳೇನು ಅಂಥೇಳಿ ಒಂದು ಅವಿನಾಭಾವ ಸಂಬಂಧವನ್ನು ನೀವು ಮತ್ತು ಮುಖ್ಯೋಪಾಧ್ಯಾಯರು ಇಟ್ಕೋಬೇಕು. ಮಕ್ಕಳ ಜೊತೆ ಒಡನಾಟ ಇಟ್ಕೋಬೇಕು. ಅವರ ಸಮಸ್ಯೆಗಳನ್ನು ಆಲಿಸಬೇಕು, ಅವ್ರ ಸಮಸ್ಯೆಗಳನ್ನು ಪರಿಹರಿಸಬೇಕು, ದಾನಿಗಳನ್ನು ಹಿಡಿಬೇಕು. ನಮ್ಮ ಜನಪ್ರತಿನಿಧಿಗಳನ್ನು ಹೋಗಿ ಕೇಳಿಕೊಂಡು ನಮ್ಮ ಶಾಲೆಗಳಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನು ಪಡಿಬೇಕು. ಮತ್ತು ನಮ್ಮಲ್ಲಿನೇ ಹಳೆ ವಿದ್ಯಾರ್ಥಿಗಳಿರ್ತಾರೆ, ಅವ್ರನ್ನೆಲ್ಲನೂ ಗುರುತಿಸಿ ಅವ್ರನ್ನೆಲ್ಲನ ಕರೆಸಿ ನಮ್ಮ ಶಾಲೆಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದಾಗ ಹಳೆ ವಿದ್ಯಾರ್ಥಿಗಳು ಯಾರೋ ಒಬ್ಬರು ಸ್ಪಂದಿಸಿ ನಮ್ಮ ಶಾಲೆಯ ಅಭಿವೃದ್ಧಿ ಹತ್ರ ಕೈ ಜೋಡಿಸುವಂತಹ ಕೆಲಸ ತಾಲೂಕಿನಲ್ಲಿ ಸಾಕಷ್ಟು ಕೆಲಸಗಳು ಸಾಕಷ್ಟು ಶಾಲೆಗಳಲ್ಲಿ ನಡೀತಾ ಇದೆ. ಯಾಕೆ ಅಲ್ಲಿ ನಡೀತಾ ಇದೆ, ಇಲ್ಲಿ ನಡೀತಾ ಇಲ್ಲ ಅಂತಂದರೆ, ಅಲ್ಲಿ ಈ SDMC ಅಧ್ಯಕ್ಷರುಗಳು, ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು ಹಳೆ ವಿದ್ಯಾರ್ಥಿಗಳನ್ನು ಹಿಡಿದು
ಮತ್ತು ಅಲ್ಲಿರುವಂತಹ ಜನಪ್ರತಿನಿಧಿಗಳನ್ನು ಹಿಡಿದು ಶಾಲೆಯ ಸಮಸ್ಯೆಗಳ ಬಗ್ಗೆ ಪದೇ ಪದೇ ಹೋಗಿ ಮಾತಾಡ್ತಾ ಇರ್ತಾರೆ. ಆವಾಗ ಆಟೋಮೆಟಿಕ್ಕಾಗಿ ಶಾಲೆ ಅಭಿವೃದ್ಧಿಯತ್ತ ಕೊಂಡೊಯ್ಯಕ್ಕೆ ನಮಗೆಲ್ರಿಗೂ ಸಹ ಸಹಕಾರಿ ಆಗುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಯೋಚನೆ ಮಾಡಬೇಕು. ಶಾಲೆಗಳ ಅಭಿವೃದ್ಧಿ ಮುಖ್ಯವಾಗಿ ಸಮಾಜ ಉದ್ಧಾರ ಆಗಬೇಕಂದ್ರೆ ಶಾಲೆಗಳು ಉದ್ಧಾರ ಆಗಬೇಕು. ಹಾಗಾಗಿ ನಿಮಗೆ ಈ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು. ಬಾಲ್ಯ ವಿವಾಹಗಳನ್ನು ತಡೆಗಟ್ಟಬೇಕು, ಗೈರು ಹಾಜರಿ ಮಕ್ಕಳನ್ನು ಶಾಲೆಗೆ ತರುವಂತಹ ಕೆಲಸ ಆಗಬೇಕು. ಮತ್ತು ಬಿಸಿ ಊಟ ವ್ಯವಸ್ಥೆಯನ್ನು ಸಹ ಶಾಲೆಗಳಲ್ಲಿ ನಡೀತಾ ಇದೆ, ಅದನ್ನು ಸಹ ನೀವು ಮೇಲ್ವಿಚಾರಣೆ ಮಾಡಿ. ಒಳ್ಳೆಯ ನೀವೂ ಸಹ ಮಧ್ಯಾಹ್ನ ಬಂದು ಮಕ್ಕಳ ಜೊತೆ ಊಟ ಮಾಡಿ ಅದರ ಟೇಸ್ಟನ್ನು ನೋಡಬೇಕು. ನಮಗೆ ಸರ್ ಯಾವಾಗ ಅವರು ಫ್ರೀ ಇರಲ್ಲ ಸರ್, ಯಾವಾಗ ದಿನ ವರ್ಷಕ್ಕೆ ಒಂದ್ಸಲಿನೂ ಬರಲ್ಲ ಸರ್. ಕರೆದ್ರೂ ಸಹ ನೀವು ಬರೋದಿಲ್ಲ. ನಾವು ಇಷ್ಟೊಂದು ನಮ್ಮ ಟೀಚರ್ಸ್ ಕರೆದ್ರೂ ನೀವು ಬರೋದಿಲ್ಲ. ಬರಬೇಕು ಅವಾಗ ಯಾವಾಗ ನಾನು 15 ದಿವಸಕ್ಕೆ ಒಂದ್ಸಲಿ ಬಂದು ಊಟಕ್ಕೆ ಬರಬೇಕು ಅಂತಲ್ಲ, ಶಾಲೆಗೋಸ್ಕರ ಅವಾಗ ಬಂದು ಶಾಲೆಯ ಅಭಿವೃದ್ಧಿಗೋಸ್ಕರ ನೀವೆಲ್ಲನೂ ಸಹ ಜೋಡಿಸ್ತೀರಿ ಅಂತೇಳಿ ನಮ್ಮ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಇವತ್ತು ನಿಮ್ಮ ಜೊತೆ ವಿಚಾರಗಳು ಚರ್ಚೆ ಮಾಡ್ತಾರೆ. ಸಾಯಂಕಾಲದವರೆಗೂ ಒಂದಷ್ಟು ಫ್ರೀ ಮಾಡ್ಕೊಂಡು ಇವತ್ತು ನಮ್ಮ ಜೊತೆ ಶಾಲೆಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ಕೇಳ್ಕೊಂತ ನಾನು 2 ಮಾತು. ಶಾಲಾ ಸರ್ವಾಂಗೀಣ ಅಭಿವೃದ್ಧಿಗೆ STMC ಅವರ ಪಾತ್ರ ಮತ್ತು ಜವಾಬ್ದಾರಿ ಮತ್ತು ಕರ್ತವ್ಯ ಹೇಗಿರಬೇಕು ಎಂಬುದನ್ನು ಸವಿವರಗೊಳಿಸಿದಂಥ ಸಮನ್ವಯ ಅಧಿಕಾರಿ ರೇಖಾಂಶ ಅವರಿಗೆ ನಮ್ಮ ತರಬೇತಿ ಕಾರ್ಯಕ್ರಮವಾಗಿ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಶಿಕ್ಷಣಾಧಿಕಾರಿ ರಿಕೇಶನ್ ಸರ್ ಅವರು ಕೂಡ ನಮ್ಮ Yang